ಆರೋಗ್ಯದ ಮೇಲೆ ವ್ಯಾಯಾಮದ ಪ್ರಯೋಜನದ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಆದರೆ ಒಂದು ಸಂಶೋಧನೆಯ ಪ್ರಕಾರ ವ್ಯಾಯಾಮವನ್ನು ಮಾಡುವವರು ಕೂಡ ರಕ್ತದಲ್ಲಿ ಹೆಚ್ಚಿದ ಸಕ್ಕರೆ, ಕೊಬ್ಬು, ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲ್ತಾರೆ ಅಂತ ಬಯಲು ಮಾಡುತ್ತೆ. ಇದು ಅಚ್ಚರಿಪಡಿಸುವಂತಹ ಸಂಶೋಧನೆಯಾದರೂ ಇದರ ಹಿಂದಿನ ಕಾರಣವನ್ನು ನಾವು ನೋಡುತ್ತಾ ಹೋದರೆ ಆರೋಗ್ಯವನ್ನು ಮೇಲ್ದರ್ಜೆಗೆ ಏರಿಸಿಕೊಳ್ಳಲು ಬಹಳ ಸಹಕಾರಿಯಾಗುತ್ತೆ. ಸಂಶೋಧಕರು ಹೇಳುವಂತೆ ಈ ವ್ಯಾಯಾಮ ಮಾಡಿದರೂ ಅದು ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಬೀರದೇ ಇರಲು ಕಾರಣ ಒಂದೇ ಕಡೆ ಕುಳಿತುಕೊಳ್ಳುವ ಮತ್ತು ಆಲಸ್ಯರಾಗಿರುವುದು ಕಾರಣಂತೆ. ಹಗುರವಾಗಿಯಾದರೂ ಸರಿ ದೇಹವನ್ನು ಚಾಲನೆ ಮಾಡುವವರು, ಉದಾಹರಣೆಗೆ ಮನೆಗೆಲಸದಲ್ಲಿ ಚಲಿಸುವವರು, ಫೋನ್ನಲ್ಲಿ ಮಾತನಾಡ್ತಾ ಚಲಿಸುವವರು ವ್ಯಾಯಾಮದ ಪರಿಣಾಮವನ್ನು ಹೆಚ್ಚು ಪಡಿತಾರೆ ಮತ್ತು ಅವರ ಹೃದಯ ಆರೋಗ್ಯಶಾಲಿಯಾಗಿರುತ್ತೆ. ಹಲವಾರು ಜನ ದಿನದ ಕೆಲ ಹೊತ್ತು ವ್ಯಾಯಾಮ ಮಾಡಿದರೂ ಕೂಡ ಉಳಿದ ಹೊತ್ತಿನಲ್ಲಿ ಕುಳಿತೇ ಇರ್ತಾರೆ. ಉದಾಹರಣೆಗೆ ಕೆಲಸದ ಸಮಯದಲ್ಲಿ, ಮೊಬೈಲ್ ಅಥವಾ ಟಿವಿ ನೋಡುವಾಗ ಮತ್ತು ಇತರ ಸಮಯದಲ್ಲೂ ಕೂಡ ಅವರು ಕುಳಿತುಕೊಂಡೇ ಸಮಯವನ್ನು ಕಳೀತಾರೆ. ತಜ್ಞರ ಪ್ರಕಾರ ಇದು ಆರೋಗ್ಯಕ್ಕೆ ಮಾರಕವಾದ ಬೆಳವಣಿಗೆ ಮತ್ತು ಆದಷ್ಟು ದೇಹವನ್ನು ಚಲಿಸುವ ಕಾರ್ಯವನ್ನು ನಾವು ರೂಢಿಸಿಕೊಳ್ಳೋದು ಅತ್ಯಂತ ಮಹತ್ವವಾಗಿದೆ. ತಜ್ಞರ ಪ್ರಕಾರ ಒಂದು ವಾರಕ್ಕೆ ಕನಿಷ್ಠ 150 ನಿಮಿಷ ಲಘುವಾದ ವ್ಯಾಯಾಮ ಎಲ್ಲರಿಗೂ ಅವಶ್ಯ. ಆದರೆ ಹೊಸ ಸಂಶೋಧನೆಯ ಪ್ರಕಾರ ಈ ಲಘು ವ್ಯಾಯಾಮ ಮಾಡಿದರೂ ಕೂಡ ಉಳಿದ ಸಮಯವನ್ನು ಆಲಸ್ಯಾಗಿ ಕಳೆಯುವುದು ಬಹಳ ಅಪಾಯಕಾರಿ. ಮತ್ತು ಆಲಸಿಯಾಗಿರುವ ಜನರಲ್ಲಿ ರಕ್ತದ ಸಕ್ಕರೆಯ ಪ್ರಮಾಣವು ಹೆಚ್ಚಿರುತ್ತೆ. ಕೆಟ್ಟ ಕೊಲೆಸ್ಟ್ರಾಲ್, ಕೊಬ್ಬಿನಂಶ ಶೇಖರಣೆಯಾಗುವ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆ ಈ ಆಲಸಿಯಾಗಿರುವಂತಹ ಜನರಲ್ಲಿ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಹೆಚ್ಚು ಸಮಯ ಕುಳಿತಲ್ಲೇ ಕುಳಿತುಕೊಳ್ಳುವ ಜನರಲ್ಲಿ ಈ ಅಪಾಯಗಳು ಹೆಚ್ಚಾಗಿ ಕಂಡುಬರ್ತವೆ. ಮತ್ತು ಕೋವಿಡ್-19 ನಂತರದ ಜೀವನ ಶೈಲಿಯಲ್ಲಿನ ಬದಲಾವಣೆಯಿಂದ ಹೆಚ್ಚಾಗಿ ಕುಳಿತುಕೊಳ್ಳುವ ಜನರಲ್ಲಿ ಹೆಚ್ಚಳ ಕಂಡುಬಂದಿದೆ. ಈ ದೈಹಿಕವಾಗಿ ಆಲಸಿಯಾಗಿರೋದು ಅಂದರೆ ಏನು? ಆಲಸಿಯಾಗಿರೋದು ಅಂದರೆ ದಿನದ 30 ನಿಮಿಷದ ವ್ಯಾಯಾಮದ ಹೊರತಾಗಿಯೂ ಉಳಿದಂತೆ ದಿನದ 10 ಗಂಟೆ ಅಥವಾ ಹೆಚ್ಚು ಸಮಯ ಕುಳಿತುಕೊಂಡೇ ಕಳೆಯುವ ಜನರನ್ನು ದೈಹಿಕವಾಗಿ ಆಲಸಿಗಳು ಅಂತ ಕರಿಬಹುದು. ಆಲಸಿಗಳು ದಿನವೊಂದಕ್ಕೆ 4 ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ಸಮಯ ಕುಳಿತ ಜಾಗ ಬಿಟ್ಟು ಕದಲೋದಿಲ್ಲ ಮತ್ತು ಅಂಥವರು ಸೂರ್ಯನ ಬಿಸಿಲಿಗೆ ಕೂಡ ತಮ್ಮ ದೇಹವನ್ನು ಅತಿ ಕಡಿಮೆ ಸಮಯ ಒಡ್ಡಿಕೊಳ್ತಾರೆ. ಸಂಶೋಧನೆಯ ಪ್ರಕಾರ ಹಲವಾರು ಜನ ಕಂಪ್ಯೂಟರ್, ಟಿವಿ ಅಥವಾ ಸ್ಮಾರ್ಟ್ಫೋನ್ಗಳ ಮುಂದೆ ಒಂದೇ ಕಡೆ ಕುಳಿತು ಸಮಯ ಕಳೀತಾರೆ. ಇನ್ನು ಅಂಗಡಿಗಳಲ್ಲಿ, ತಮ್ಮ ಆಫೀಸ್ಗಳಲ್ಲಿ, ಡ್ರೈವಿಂಗ್ ಮಾಡುವಾಗ ಅಥವಾ ಪ್ರಯಾಣ ಮಾಡುವಾಗ ಅನಿವಾರ್ಯವಾಗಿ ಕುಳಿತಲ್ಲೇ ಕುಳಿತುಕೊಳ್ಳುವ ಅವಶ್ಯಕತೆ ಹಲವಾರು ಜನರಿಗೆ ಉಂಟಾಗಿರುತ್ತೆ. ವ್ಯಾಯಾಮದ ಹೊರತಾಗಿಯೂ ಹಲವಾರು ಜನ ಆಲಸಿ ಜೀವನ ಶೈಲಿ ರೂಢಿಸಿಕೊಳ್ಳುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಇನ್ನು ಕೆಲವರು ನಿರ್ದಿಷ್ಟವಾಗಿ ವ್ಯಾಯಾಮ ಮಾಡದೇ ಇದ್ದರೂ ಕೂಡ ದಿನದ ಹಲವು ಗಂಟೆಗಳ ಕಾಲ ದೈಹಿಕವಾಗಿ ಸಕ್ರಿಯರಾಗಿರ್ತಾರೆ. ಇಂತಹವರಲ್ಲಿ ವ್ಯಾಯಾಮ ಮಾಡಿಯೂ ಕೂಡ ಆಲಸಿಯಾಗಿರುವ ಜನರಿಗಿಂತ ಹೃದಯದ ಕಾಯಿಲೆಯನ್ನು ಸೂಚಿಸುವಂಥ ಮಾರ್ಕರ್ಗಳು ಗಣನೀಯವಾಗಿ ಕಡಿಮೆ ಕಂಡುಬರ್ತವೆ. ಒಟ್ಟಾರೆಯಾಗಿ ಸಂಶೋಧನೆಗಳು ದೃಢಪಡಿಸುವುದೇನೆಂದರೆ ವ್ಯಾಯಾಮ ಮಾಡಿಯೂ ಕೂಡ ಆಲಸಿ ಜೀವನ ಶೈಲಿ ರೂಢಿಸಿಕೊಂಡ್ರೆ ಅದು ಹೃದಯದ ಕಾಯಿಲೆಗೆ ದಾರಿ ಮಾಡಿಕೊಡುತ್ತೆ ಅಂತ. ಆಲಸಿ ಜೀವನ ಶೈಲಿಯಿಂದ ಆಗುವಂಥ ಅಪಾಯಗಳು: ಮುಖ್ಯವಾಗಿ ಆಲಸಿ ಜೀವನ ಶೈಲಿಯಿಂದ ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಸಕ್ಕರೆ ಕಾಯಿಲೆ, ಅತಿಯಾದ ರಕ್ತದ ಒತ್ತಡ, ಹೃದಯಾಘಾತ, ಪಾರ್ಶ್ವವಾಯುವಿನಂಥ ತೊಂದರೆಗಳು ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಇದು ದೀರ್ಘಕಾಲದ ನಂತರ ಬೆನ್ನು ಮತ್ತು ಕೀಲುಗಳಲ್ಲಿ ನೋವಿಗೆ ಕೂಡ ಕಾರಣ ಆಗುತ್ತೆ. ಅತಿಯಾಗಿ ಕುಳಿತುಕೊಳ್ಳೋದ್ರಿಂದ ಹೃದಯದ ಕಾಯಿಲೆ ಹೇಗೆ ಬರುತ್ತೆ ಎನ್ನುವ ವಿಚಾರ ಸಂಶೋಧಕರಿಗೂ ಕೂಡ ತಿಳಿದಿಲ್ಲ. ಆದರೆ ಆಲಸಿ ಜೀವನದಿಂದ ಹೃದಯ ಕಾಯಿಲೆಗಳು ಹೆಚ್ಚಾಗುವುದು ಎನ್ನುವಂಥ ವಿಚಾರ ಮಾತ್ರ ದೃಢಪಟ್ಟಿದೆ. ಮತ್ತು ಆಲಸಿ ಜೀವನ ಶೈಲಿಯಿಂದ ಸ್ನಾಯುಗಳು ಚೈತನ್ಯವನ್ನು ಕಳೆದುಕೊಳ್ತವೆ ಮತ್ತು ಅವು ಜಟಿಲಗೊಳ್ತಾ ಹೋಗುತ್ತವೆ. ಇದು ವ್ಯಾಯಾಮ ಕ್ರಮಗಳಿಗೆ ಕೂಡ ಅಡ್ಡಿ ಉಂಟು ಮಾಡುತ್ತೆ. ಆಲಸಿ ಜೀವನದ ಶೈಲಿಯನ್ನು ತಪ್ಪಿಸೋದು ಹೇಗೆ?
ಕೆಲಸಕ್ಕೆ ಸಂಬಂಧಿಸಿದ ಅಥವಾ ಇತರ ಕಾರಣಗಳಿಗಾಗಿ ನೀವು ಹೆಚ್ಚು ಹೊತ್ತು ಕುಳಿತೇ ಕಾಲ ಕಳೆಯುವಂಥ ಜೀವನ ಶೈಲಿಗೆ ನೀವು ಒಗ್ಗಿಕೊಂಡಿರ್ಬೋದು. ಇದನ್ನು ಸಾಧ್ಯವಾದಷ್ಟು ತಪ್ಪಿಸಲು ಕೆಲವು ಸರಳವಾದ ಉಪಾಯಗಳನ್ನು ನಾವು ಅಳವಡಿಸ್ಕೋಬೋದು. ಇದಕ್ಕಾಗಿ ನಾವು ಆದಷ್ಟು ನಡೆಯುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೋಬೇಕು. ಉದಾಹರಣೆಗೆ ನಮ್ಮ ಬೈಕ್ ಅಥವಾ ಕಾರನ್ನು ಆದಷ್ಟು ದೂರ ನಿಲ್ಲಿಸಿ ವಾಹನದವರೆಗೂ ನಡೆದುಕೊಂಡು ಹೋಗ್ಬೋದು. ಲಿಫ್ಟ್ಗಳನ್ನು ಬಳಸುವ ಬದಲಾಗಿ ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ದೈಹಿಕವಾಗಿ ಸಕ್ರಿಯರಾಗಬಹುದು. ಅಂಗಡಿಗಳಿಗೆ ಅಥವಾ ಇನ್ನಿತರೆ ಯಾವುದೇ ಕೆಲಸಗಳಿಗೆ ಹತ್ತಿರದಲ್ಲೇ ಇದ್ದರೆ ನಡೆದುಕೊಂಡೇ ಹೋಗ್ಬೋದು. ಮೊಬೈಲ್ ಫೋನ್ನಲ್ಲಿ ಮಾತನಾಡುವಾಗ ಅಡ್ಡಾಡಿಕೊಂಡೇ ಮಾತನಾಡ್ಬೋದು. ಈ ಥರ ನಿಮಗೆ ತಿಳಿದ ವಿಧಾನದಲ್ಲಿ ದೈಹಿಕವಾಗಿ ಸಕ್ರಿಯರಾದರೆ ಇದು ನಮ್ಮ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಮತ್ತು ಇದರಲ್ಲಿ ಯಾವುದೇ ಅನುಮಾನ ಕೂಡ ಬೇಡ. ಮುಖ್ಯವಾಗಿ ಇದು ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಯಾವುದೇ ಅನುಮಾನ ಕೂಡ ಬೇಡ. ಗಂಟೆಗೆ ಒಂದು ಸಲ ಅಲಾರಾಮ್ ಇಟ್ಕೊಂಡಂತೆ ನಾವು ನಡೆಯುವಂಥ ಅಭ್ಯಾಸ ಮಾಡೋದು ಒಂದು ಸರಳವಾದ ಉಪಾಯವಾಗಿರುತ್ತೆ. ಉದಾಹರಣೆಗೆ ಗಂಟೆಗೆ ಒಂದು ಸಲ ಶೌಚಾಲಯಕ್ಕೆ ಹೋಗೋದು ಅಥವಾ ಸುಮ್ಮನೆ ನಡೆಯೋದು. ಇನ್ನು ನಿರ್ದಿಷ್ಟವಾಗಿ ಕುಳಿತುಕೊಳ್ಳುವ ಪ್ರತಿ ಗಂಟೆಗೆ 3 ನಿಮಿಷಗಳ ವ್ಯಾಯಾಮ ಅಥವಾ 7 ನಿಮಿಷಗಳ ಲಘು ವ್ಯಾಯಾಮ ಮಾಡೋದು ಕೂಡ ಒಂದು ಅತ್ಯಂತ ಸರಳ ವಿಧಾನವಾಗಿರುತ್ತೆ. ಇದಕ್ಕಾಗಿ ಹೆಜ್ಜೆಗಳನ್ನು ಎಣಿಸುವಂಥ ಸ್ಮಾರ್ಟ್ ವಾಚ್ಗಳನ್ನು ಮತ್ತು ಇತರೆ ಸಲಕರಣೆಗಳನ್ನು ಕೂಡ ನಾವು ಸಹಾಯವನ್ನು ಪಡಿಬೋದು. ಸದಾ ದೈಹಿಕವಾಗಿ ಸಕ್ರಿಯರಾಗಿರಿ ಮತ್ತು ಆರೋಗ್ಯವಾಗಿರಿ. ಇದೇ ರೀತಿ ಆರೋಗ್ಯ ಕುರಿತಾದಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಸಲಹೆ ಅನುಮಾನಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಮತ್ತು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.